ನಮಸ್ತೆ ಸ್ನೇಹಿತರೆ, ಇವತ್ತು ಇತಿಹಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಪದ್ಧತಿಯನ್ನು ಜಾರಿಗೆ ತಂದದ್ದರಿಂದ ರೈತರು ಶೋಷಣೆಗೆ ಒಳಪಟ್ಟರು. ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ದಾರಿ ಪದ್ಧತಿ, ಗಣಿ ಪದ್ಧತಿ. ಸರಿಯಾದ ಉತ್ತರ ಜಮೀನ್ದಾರಿ ಪದ್ಧತಿ. ಭಾರತದ ಗೃಹ ಕೈಗಾರಿಕೆಗಳು ಅವನತಿಯಾಗಲು ಕಾರಣ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ, ಭಾರತದಲ್ಲಿನ ವಿದ್ಯುತ್ ಕೊರತೆ, ಕೌಶಲ್ಯ ಮತ್ತು ತಾಂತ್ರಿಕತೆಯ ಕೊರತೆ, ಕಸುಬುದಾರರ ಮೇಲೆ ಹೇರಿದ ಭಾರಿ ತೆರಿಗೆಗಳು. ಸರಿಯಾದ ಉತ್ತರ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ. ಬ್ರಿಟಿಷರು ಜಾರಿಗೆ ತಂದ ಕಾನೂನುಗಳನ್ನು ಹೀಗೆ ಕರೆಯಲಾಗಿದೆ: ನೀತಿ ಸಂಹಿತೆ, ಬಿ ಪೊಲೀಸ್ ಕಾನೂನು, ಸಿ ನ್ಯಾಯಾಂಗ, ಡಿ ಕಾನೂನು ವ್ಯವಸ್ಥೆ. ಸರಿಯಾದ ಉತ್ತರ ಕಾನೂನು ವ್ಯವಸ್ಥೆ. ಇಂಗ್ಲಿಷ್ ಸೈನ್ಯ ದೆಹಲಿಯನ್ನು ಪುನಃ ವಶಪಡಿಸಿಕೊಂಡಾಗ ಅದರ ನಾಯಕತ್ವ ವಹಿಸಿದವರು ನೇಪಿಯರ್, ಚಾರ್ಲ್ಸ್, ಹಾರ್ಡಿಂಜ್, ಜಾನ್ ನಿಕೋಲ್ಸನ್. ಸರಿಯಾದ ಉತ್ತರ ಜಾನ್ ನಿಕೋಲ್ಸನ್. ಸಿಪಾಯಿಗಳು ಬಂಡಾಯ ಪ್ರಾರಂಭಿಸಲು ತಕ್ಷಣದ ಕಾರಣ ಹೊಸ ಬಂದೂಕುಗಳ ಪೂರೈಕೆ, ಅಧಿಕ ಸಂಖ್ಯೆಯಲ್ಲಿ ಭಾರತೀಯ ಸಿಪಾಯಿಗಳ ನೇಮಕ, ಹಳೆಯ ಬಂದೂಕು ಹಿಂದಕ್ಕೆ ಪಡೆದುಕೊಂಡದ್ದು, ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಹೊಸ ತೋಟಗಳಿಗೆ ಸವರಿದ್ದಾರೆ ಎಂಬ ವದಂತಿ. ಸರಿಯಾದ ಉತ್ತರ ಡಿ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಹೊಸ ತೋಟಗಳಿಗೆ ಸವರಿದ್ದಾರೆ ಎಂಬ ವದಂತಿ. ಬ್ರಿಟಿಷರನ್ನು ಸುಲಭವಾಗಿ ದೇಶದಿಂದ ಹೊರಹಾಕಬಹುದು ಎಂಬ ಧೈರ್ಯ ಮೂಡಿಸಿದ ಸಂಗತಿ: ಬ್ರಿಟಿಷ್ ಸೈನಿಕರಿಗಿಂತ ಭಾರತೀಯರ ಸೈನಿಕರ ಸಂಖ್ಯೆ ಹೆಚ್ಚಾಗಿತ್ತು. ಭಾರತೀಯ ಸೈನಿಕರ ನೈತಿಕ ಧರ್ಮ, ಭಾರತೀಯ ರಾಜರು ಹೋರಾಟಕ್ಕೆ ಅಣಿಯಾದದ್ದು, ಮಹಾನ್ ನಾಯಕರು ಸೈನಿಕರಿಗೆ ಧೈರ್ಯ ನೀಡಿತು. ಸರಿಯಾದ ಉತ್ತರ ಎ ಬ್ರಿಟಿಷ್ ಸೈನಿಕರಿಗಿಂತ ಭಾರತೀಯ ಸೈನಿಕರ ಸಂಖ್ಯೆ ಹೆಚ್ಚಾಗಿತ್ತು. ಬ್ರಿಟಿಷರ ವಿರುದ್ಧ ಬರಾಕ್ಪುರದ ಸೈನಿಕರು ಸಿಟ್ಟಿಗೆದ್ದು ದಂಗೆ ಏಳುವಂತೆ ಮಾಡಿದ ಘಟನೆ: ಹಲವಾರು ಸೈನಿಕರು ಬ್ರಿಟಿಷರನ್ನು ಬಂಧಿಸಿದ್ದು, ಬ್ರಿಟಿಷರು ಭಾರತೀಯ ಸೈನಿಕರ ಆಯುಧಗಳನ್ನು ಹಿಂದಕ್ಕೆ ಪಡೆದದ್ದು, ಬ್ರಿಟಿಷ್ ಅಧಿಕಾರಿಗಳು ಮಂಗಲ್ ಪಾಂಡೆ ಹತ್ಯೆ ಮಾಡಿದ್ದು, ಮಂಗಲ್ ಪಾಂಡೆಯನ್ನು ಬ್ರಿಟಿಷರು ಗಲ್ಲಿಗೇರಿಸಿದ್ದು. ಮಂಗಲ್ ಪಾಂಡೆಯನ್ನು ಬ್ರಿಟಿಷರು ಗಲ್ಲಿಗೇರಿಸಿದ್ದು ಸರಿಯಾದ ಉತ್ತರ. ಎರಡನೆಯ ಬಹದ್ದೂರ್ ಶಾನನ್ನು ದೆಹಲಿಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ಸೈನಿಕರು: ಬರಾಕ್ಪುರದವರು, ಮೀರತ್ನವರು, ಕಾನ್ಪುರದವರು, ಬೇಗಂ ಹಜರತ್ ಮಹಲ್. ಸರಿಯಾದ ಉತ್ತರ ಮೀರತ್ನವರು. ತಾಂತಾ ಟೋಪಿಯ ದೇಶಪ್ರೇಮ ಮತ್ತು ಸ್ವಾಮಿ ನಿಷ್ಠೆಗೆ ಆತನೇ ಯಾವ ಸಾಧನೆ ಉತ್ತಮ ಉದಾಹರಣೆ? ಆತ ತನ್ನ ಯಜಮಾನನನ್ನು ಅನುಸರಿಸಿದನು, ಆತನ ನಾಯಕ ಓಡಿ ಹೋದರೂ ಕಾನ್ಪುರವನ್ನು ಪುನಃ ಗೆದ್ದುಕೊಂಡ, ಕಾನ್ಪುರದಿಂದ ತಪ್ಪಿಸಿಕೊಂಡು ಲಕ್ಷ್ಮೀಬಾಯಿಯ ಸಹಾಯಕ್ಕೆ ಧಾವಿಸಿದ, ಪ್ರಾಣವನ್ನು ತ್ಯಾಗ ಮಾಡಿ ಹುತಾತ್ಮನಾದನು. ಸರಿಯಾದ ಉತ್ತರ ಆತನ ನಾಯಕ ಓಡಿ ಹೋದರೂ ಕಾನ್ಪುರವನ್ನು ಪುನಃ ಗೆದ್ದುಕೊಂಡ. ಲಕ್ಷ್ಮೀಬಾಯಿ ಬ್ರಿಟಿಷರೊಡನೆ ಹೋರಾಡಲು ಕಾರಣವಾದ ನೀತಿ: ದತ್ತು ನಿಷೇಧ ನೀತಿ, ರಾಜ್ಯ ವಿಸ್ತರಣೆ, ಸಹಾಯಕ ಸೈನ್ಯ ಪದ್ಧತಿ, ಉತ್ತರಾಧಿಕಾರದ ಹಕ್ಕು. ಸರಿಯಾದ ಉತ್ತರ ದತ್ತು ನಿಷೇಧ ನೀತಿ.
ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರು ಈ ಚಾನೆಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.